ರುದ್ರ ಸಂಹಿತ ತೃತೀಯ ಖಂಡ ಅಂದರೆ ಪಾರ್ವತಿ ಖಂಡ. ಅಧ್ಯಾಯ 1 ಮತ್ತು 2. ಮೇನೆಯ ಜೊತೆಗೆ ಹಿಮವಂತನ ವಿವಾಹ, ಪೂರ್ವಜನ್ಮ ವೃತ್ತಾಂತ. ನಾರದರು ಕೇಳಿದರು, ಬ್ರಹ್ಮನೇ, ತಂದೆಯ ಯಜ್ಞದಲ್ಲಿ ತನ್ನ ಶರೀರವನ್ನು ತ್ಯಜಿಸಿ ದಕ್ಷಕನ್ಯೆ ಜಗದಂಬೆ ಸತೀದೇವಿಯು ಹೇಗೆ ಗಿರಿರಾಜ ಹಿಮಾಲಯನ ಪುತ್ರಿಯಾದಳು? ಯಾವ ರೀತಿ ಅತ್ಯಂತ ಉಗ್ರ ತಪಸ್ಸನ್ನು ಮಾಡಿ ಆಕೆಯು ಪುನಃ ಶಿವನನ್ನೇ ಪತಿರೂಪದಿಂದ ಪಡೆದಳು? ಈ ನನ್ನ ಪ್ರಶ್ನೆಗೆ ನೀವು ಚೆನ್ನಾಗಿ ವಿಶೇಷ ರೂಪದಿಂದ ಉತ್ತರಿಸಿರಿ. ಬ್ರಹ್ಮದೇವರು ಹೇಳಿದರು, ಮುನಿ ನಾರದನೇ, ನೀನು ಮೊದಲಿಗೆ ಪಾರ್ವತಿಯ ತಾಯಿಯ ಜನ್ಮ, ವಿವಾಹ ಮತ್ತು ಬೇರೆ ಭಕ್ತಿವರ್ಧಕ ಪಾವನ ಚರಿತ್ರೆಯನ್ನು ಕೇಳು. ಮುನಿಶ್ರೇಷ್ಠನೇ, ಉತ್ತರ ದಿಕ್ಕಿನಲ್ಲಿ ಪರ್ವತಗಳ ರಾಜನೂ ಮಹಾತೇಜಸ್ವಿಯೂ ಸಮೃದ್ಧಶಾಲಿಯೂ ಆದ ಹಿಮವಂತನೆಂಬ ಮಹಾನ್ ಪರ್ವತವಿದೆ. ಅದರ ಒಂದು ಸ್ಥಾವರ ಮತ್ತು ಇನ್ನೊಂದು ಜಂಗಮವೆಂದು 2 ರೂಪಗಳು ಪ್ರಸಿದ್ಧವಾಗಿವೆ. ನಾನು ಸಂಕ್ಷೇಪವಾಗಿ ಅವನ ಸೂಕ್ಷ್ಮ ಸ್ವರೂಪವನ್ನು ವರ್ಣಿಸುವೆನು. ಆ ರಮಣೀಯ ಪರ್ವತವು ನಾನಾ ರೀತಿಯ ರತ್ನಗಳ ಆಗರವಾಗಿದೆ. ಪೂರ್ವ ಮತ್ತು ಪಶ್ಚಿಮ ಸಮುದ್ರದೊಳಗೆ ಪ್ರವೇಶಿಸಿ ಭೂಮಂಡಲವನ್ನು ಅಳೆಯುವ ಯಾವುದೋ ಮಾನದಂಡವೋ ಎಂಬಂತೆ ನಿಂತಿದೆ. ಅದು ನಾನಾ ವಿಧದ ವೃಕ್ಷಗಳಿಂದ ವ್ಯಾಪ್ತವಾಗಿ ಅನೇಕ ಶಿಖರಗಳ ಕಾರಣ ವಿಚಿತ್ರ ಶೋಭೆಯಿಂದ ಸಂಪನ್ನನಾಗಿ ಕಾಣುವುದು. ಹುಲಿ, ಸಿಂಹವೇ ಮುಂತಾದ ಪಶುಗಳು ಸದಾ ಸುಖವಾಗಿ ಅದನ್ನು ಸೇವಿಸುತ್ತಿರುವವು. ಅದಾದರೂ ಹಿಮದ ಭಂಡಾರವೇ ಆಗಿದೆ. ಆದ್ದರಿಂದ ಅತ್ಯಂತ ಉಗ್ರವಾಗಿ ಕಂಡುಬರುವನು. ತರತರದ ಆಶ್ಚರ್ಯಜನಕ ದೃಶ್ಯಗಳಿಂದ ಅದರ ಶೋಭೆ ವಿಚಿತ್ರವಾಗಿದೆ. ದೇವತೆಗಳು, ಋಷಿಗಳು, ಸಿದ್ಧರು, ಮುನಿಗಳು ಆ ಪರ್ವತವನ್ನು ಆಶ್ರಯಿಸಿ ನೆಲೆಸಿರುತ್ತಾರೆ. ಭಗವಾನ್ ಶಿವನಿಗೆ ಅದು ಬಹಳ ಪ್ರಿಯವಾಗಿದ್ದು ತಪಸ್ಸು ಮಾಡುವ ಸ್ಥಾನವಾಗಿದೆ. ಸ್ವರೂಪದಿಂದಲೇ ಅದು ಅತ್ಯಂತ ಪವಿತ್ರ ಮತ್ತು ಮಹಾತ್ಮರಿಗೂ ಪಾವನಗೊಳಿಸುವಂತಹುದಾಗಿದೆ. ತಪಸ್ಸಿನಲ್ಲಿ ಅದು ಅತ್ಯಂತ ಶೀಘ್ರವಾಗಿ ಸಿದ್ಧಿಯನ್ನು ಕೊಡುತ್ತದೆ. ಅನೇಕ ವಿಧದ ಧಾತುಗಳ ಖಣಿಯಾಗಿದ್ದು ಶುಭವಾಗಿದೆ. ಅದೇ ದಿವ್ಯ ಶರೀರವನ್ನು ಧರಿಸಿ ಸರ್ವಾಂಗ ಸುಂದರ ರಮಣೀಯ ದೇವತೆಯ ರೂಪದಲ್ಲಿಯೂ ಸ್ಥಿತನಾಗಿದ್ದಾನೆ. ಭಗವಾನ್ ವಿಷ್ಣುವಿನ ಅವಿಕೃತ ಅಂಶನಾದ್ದರಿಂದ ಆ ಶೈಲರಾಜನು ಸಾಧು ಸಂತರಿಗೆ ಹೆಚ್ಚು ಪ್ರಿಯವಾಗಿದೆ. ಒಮ್ಮೆ ಗಿರಿವರ ಹಿಮವಂತನು ತನ್ನ ಕುಲ ಪರಂಪರೆಯ ಸ್ಥಿತಿಯ ಮತ್ತು ಧರ್ಮದ ವೃದ್ಧಿಗಾಗಿ ದೇವತೆಗಳ ಪಿತೃಗಳ ಹಿತವನ್ನು ಮಾಡುವ ಅಭಿಲಾಷೆಯಿಂದ ತಾನು ವಿವಾಹವಾಗಲು ಇಚ್ಛಿಸಿದನು. ಮುನೀಶ್ವರನೇ, ಆ ಸಂದರ್ಭದಲ್ಲಿ ಸಮಸ್ತ ದೇವತೆಗಳು ತಮ್ಮ ಸ್ವಾರ್ಥವನ್ನು ವಿಚಾರ ಮಾಡಿ ದಿವ್ಯ ಪಿತೃಗಳ ಬಳಿಗೆ ಬಂದು ಅವರಲ್ಲಿ ಪ್ರಸನ್ನತೆಯಿಂದ ಇಂತೆಂದರು. ದೇವತೆಗಳು ಹೇಳಿದರು, ಪಿತೃಗಳೇ, ನೀವೆಲ್ಲರೂ ಪ್ರಸನ್ನತೆಯಿಂದ ನಮ್ಮ ಮಾತನ್ನು ಕೇಳಿರಿ. ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸಲು ನಿಮಗೆ ಇಷ್ಟವಿದ್ದರೆ ಶೀಘ್ರವಾಗಿ ಹೀಗೆ ಮಾಡಿರಿ. ತಮ್ಮ ಪ್ರಸಿದ್ಧಳಾದ ಜ್ಯೇಷ್ಠ ಪುತ್ರಿಯಾದ ಮೇನೆಯು ಮಂಗಳ ರೂಪಿಣಿಯಾಗಿದ್ದಾಳೆ. ಆಕೆಯ ವಿವಾಹವನ್ನು ಹೆಚ್ಚಿನ ಸಂತೋಷದಿಂದ ಹಿಮವಂತನೊಂದಿಗೆ ಮಾಡಿರಿ. ಹೀಗೆ ಮಾಡುವುದರಿಂದ ನಿಮಗೆಲ್ಲರಿಗೆ ಸರ್ವಥಾ ಮಹಾಲಾಭವಾಗುವುದು ಹಾಗೂ ಹೆಜ್ಜೆ ಹೆಜ್ಜೆಗೆ ದೇವತೆಗಳ ದುಃಖವೂ ನಿವಾರಣೆಯಾಗುವುದು. ದೇವತೆಗಳ ಈ ಮಾತನ್ನು ಕೇಳಿ ಪಿತೃಗಳು ಪರಸ್ಪರ ವಿಚಾರ ಮಾಡಿ ಒಪ್ಪಿಗೆಯನ್ನು ಸೂಚಿಸಿದರು. ಬಳಿಕ ತಮ್ಮ ಪುತ್ರಿಯಾದ ಮೇನೆಯನ್ನು ವಿಧಿಪೂರ್ವಕ ಹಿಮಾಲಯನ ಕೈಗೆ ಒಪ್ಪಿಸಿದರು. ಆ ಪರಮ ಮಂಗಳಮಯ ವಿವಾಹದಲ್ಲಿ ಭಾರೀ ಉತ್ಸವವು ನಡೆಯಿತು. ಮುನೀಶ್ವರ ನಾರದನೇ, ಮೇನೆಯ ಜೊತೆಗೆ ಹಿಮವಂತನ ಶುಭ ವಿವಾಹದ ಈ ಸುಖಕರ ಪ್ರಸಂಗವನ್ನು ನಿನಗೆ ಹೇಳಿದೆ. ಈಗ ಇನ್ನೇನು ಕೇಳಬೇಕೆಂದಿರುವೆ? ನಾರದರು ಕೇಳಿದರು, ವಿದ್ವಾಂಸನಾದ ವಿಧಿಯೇ, ಈಗ ಆದರದಿಂದ ಮೇನೆಯ ಉತ್ಪತ್ತಿಯನ್ನು ವರ್ಣಿಸಿರಿ. ಆಕೆಗೆ ಹೇಗೆ ಶಾಪವು ಪ್ರಾಪ್ತವಾಗಿತ್ತು ಅದನ್ನು ಹೇಳಿ ನನ್ನ ಸಂದೇಹವನ್ನು ನಿವಾರಿಸಿರಿ. ಬ್ರಹ್ಮದೇವರು ಹೇಳುತ್ತಾರೆ, ಮುನಿಯೇ, ನಾನು ಮೊದಲು ದಕ್ಷನೆಂಬ ಪುತ್ರನ ಕುರಿತು ಹೇಳಿದ್ದೆ. ಅವನಿಗೆ ಸೃಷ್ಟಿಯ ಉತ್ಪತ್ತಿಗೆ ಕಾರಣರಾದ 60 ಕನ್ಯೆಯರು ಹುಟ್ಟಿದ್ದರು. ನಾರದನೇ, ದಕ್ಷನು ಕಶ್ಯಪನ ಮೊದಲಾದ ಶ್ರೇಷ್ಠ ಮುನಿಗಳೊಂದಿಗೆ ಅವರ ವಿವಾಹ ಮಾಡಿದ್ದನು. ಇದೆಲ್ಲವೂ ನಿನಗೆ ತಿಳಿದೇ ಇದೆ. ಈ ಪ್ರಸ್ತುತ ವಿಷಯವನ್ನು ಕೇಳು. ಆ ಕನ್ಯೆಯರಲ್ಲಿ ಸ್ವಧಾ ಎಂಬ ಓರ್ವ ಕನ್ಯೆಯಿದ್ದಳು. ಆಕೆಯ ವಿವಾಹವು ಪಿತೃಗಳೊಂದಿಗೆ ನಡೆದಿತ್ತು. ಸ್ವಧಾಳಿಗೆ ಸೌಭಾಗ್ಯಶಾಲಿನಿಯರು, ಧರ್ಮದ ಮೂರ್ತಿಯರಾದ 3 ಕನ್ಯೆಯರು ಇದ್ದರು. ಅವರಲ್ಲಿ ಹಿರಿಯವಳ ಹೆಸರು ಮೇನಾ ಎಂದಿತ್ತು. ನಡುವಿನವಳು ಧನ್ಯ ಹೆಸರಿನಿಂದ ಪ್ರಸಿದ್ಧಳಾದಳು. ಕಿರಿಯವಳು ಕಲಾವತಿಯಾಗಿದ್ದಳು. ಇವೆಲ್ಲ ಕನ್ಯೆಯರು ಪಿತೃಗಳ ಮಾನಸ ಪುತ್ರಿಯರಾಗಿದ್ದರು. ಇವರ ಜನ್ಮವು ಯಾವುದೇ ತಾಯಿಯ ಗರ್ಭದಿಂದ ಆಗಿರಲಿಲ್ಲ. ಆದ್ದರಿಂದ ಇವರು ಅಯೋನಿಜರಾಗಿದ್ದರು. ಕೇವಲ ಲೋಕ ವ್ಯವಹಾರದಿಂದ ಸ್ವಧಾಳ ಪುತ್ರಿಯರು ಎಂದು ತಿಳಿಯಲಾಗುತ್ತಿತ್ತು. ಇವರ ಸುಂದರ ನಾಮಗಳನ್ನು ಕೀರ್ತಿಸಿ ಮನುಷ್ಯನು ಸಂಪೂರ್ಣ ಅಭೀಷ್ಟವನ್ನು ಪಡೆದುಕೊಳ್ಳುವನು. ಇವರು ಸದಾ ಸಮಸ್ತ ಜಗತ್ತಿನ ವಂದನೀಯ ಲೋಕಮಾತೆಯರಾಗಿದ್ದಾರೆ ಮತ್ತು ಉತ್ತಮ ಅಭ್ಯುದಯದಿಂದ ಸುಶೋಭಿತರಾಗಿದ್ದಾರೆ. ಎಲ್ಲರೂ ಪರಮ ಯೋಗಿನಿಯರು, ಜ್ಞಾನವಿಧಿಯರು, 3 ಲೋಕಗಳಲ್ಲಿ ಎಲ್ಲೆಡೆ ಹೋಗಬಲ್ಲರೂ ಆಗಿದ್ದರು.
ಮುನೀಶ್ವರನೇ, ಒಮ್ಮೆ ಆ ಮೂವರು ಸಹೋದರಿಯರು ಭಗವಾನ್ ವಿಷ್ಣುವಿನ ನಿವಾಸ ಸ್ಥಾನವಾದ ಶ್ವೇತ ದ್ವೀಪಕ್ಕೆ ಅವನನ್ನು ದರ್ಶಿಸಲು ಹೋಗಿದ್ದರು. ಭಗವಾನ್ ವಿಷ್ಣುವಿಗೆ ಪ್ರಣಾಮ ಮಾಡಿ ಭಕ್ತಿಪೂರ್ವಕ ಅವನನ್ನು ಸ್ತುತಿಸಿ ಅವರು ಅವನ ಆಜ್ಞೆಯಿಂದ ಅಲ್ಲೇ ನೆಲೆಸಿಬಿಟ್ಟರು. ಆಗ ಅಲ್ಲಿ ಸಂತರ ದೊಡ್ಡ ಸಮಾಜವೇ ನೆರೆದಿತ್ತು. ಮುನಿಯೇ, ಅದೇ ಸಂದರ್ಭದಲ್ಲಿ ನನ್ನ ಪುತ್ರರಾದ ಸನಕಾದಿ ಸಿದ್ಧಗಣರು ಅಲ್ಲಿಗೆ ಹೋದರು ಹಾಗೂ ಶ್ರೀಹರಿಯ ಸ್ತುತಿ ವಂದನೆ ಮಾಡಿ ಅವನ ಆಜ್ಞೆಯಂತೆ ಅಲ್ಲೇ ಉಳಿದು ಬಿಟ್ಟರು. ಸನಕಾದಿ ಮುನಿಗಳು ದೇವತೆಗಳಿಗೂ ಆದಿಪುರುಷರಾಗಿದ್ದು ಸಂಪೂರ್ಣ ಲೋಕಗಳಲ್ಲಿ ವಂದನೀಯರಾಗಿದ್ದಾರೆ. ಅವರು ಅಲ್ಲಿಗೆ ಬಂದಾಗ ಶ್ವೇತ ದ್ವೀಪದ ಜನರೆಲ್ಲರೂ ಅವರನ್ನು ನೋಡಿ ಪ್ರಣಾಮ ಮಾಡಿ ಎದ್ದು ನಿಂತುಕೊಂಡರು. ಆದರೆ ಈ ಮೂವರು ಸಹೋದರಿಯರು ಅವರನ್ನು ನೋಡಿಯೂ ಏಳಲಿಲ್ಲ. ಇದರಿಂದ ಸನತ್ಕುಮಾರರು ಅವರಿಗೆ ಮರ್ಯಾದ ರಕ್ಷಾರ್ಥ ಸ್ವರ್ಗದಿಂದ ದೂರವಾಗಿ ಮಾನವ ಪತ್ನಿಯರಾಗುವಂತೆ ಶಾಪವನ್ನು ಕೊಟ್ಟರು. ಮತ್ತೆ ಅವರು ಪ್ರಾರ್ಥಿಸಿದಾಗ ಸನಕಾದಿಗಳು ಪ್ರಸನ್ನರಾಗಿ ಇಂತೆಂದರು. ಸನತ್ಕುಮಾರರು ಹೇಳಿದರು, ಕನ್ಯೆಯರಿರ, ನೀವು ಪ್ರಸನ್ನ ಚಿತ್ತದಿಂದ ನನ್ನ ಮಾತನ್ನು ಕೇಳಿರಿ. ಇದು ನಿಮ್ಮ ಶೋಕವನ್ನು ನಾಶ ಮಾಡುವಂತಹುದು ಮತ್ತು ಸದಾ ಸುಖವನ್ನೇ ಕೊಡುವಂತಹುದಾಗಿದೆ. ನಿಮ್ಮಲ್ಲಿ ಹಿರಿಯವಳು ಭಗವಾನ್ ವಿಷ್ಣುವಿನ ಅಂಶಭೂತ ಹಿಮಾಲಯನ ಪತ್ನಿಯಾಗಲಿ. ಅವಳಲ್ಲಿ ಹುಟ್ಟುವ ಕನ್ಯೆಯು ಪಾರ್ವತಿ ಎಂಬ ಹೆಸರಿನಿಂದ ವಿಖ್ಯಾತಳಾಗುವಳು. ಪಿತೃಗಳ ಎರಡನೆಯ ಪ್ರಿಯ ಪುತ್ರಿ ಯೋಗಿನಿ ಧನ್ಯೆಯು ರಾಜ ಜನಕನ ಪತ್ನಿಯಾಗುವಳು. ಅವಳ ಕನ್ಯೆಯಾಗಿ ಮಹಾಲಕ್ಷ್ಮಿಯು ಅವತರಿಸುವಳು. ಆಕೆಯ ಹೆಸರು ಸೀತಾ ಎಂದಾಗುವುದು. ಹೀಗೆಯೇ ಪಿತೃಗಳ ಕಿರಿಯ ಪುತ್ರಿ ಕಲಾವತಿಯು ದ್ವಾಪರದ ಅಂತ್ಯದಲ್ಲಿ ವೃಷಭಾನು ವೈಶ್ಯನ ಪತ್ನಿಯಾಗುವಳು. ಅವಳ ಪ್ರಿಯ ಪುತ್ರಿಯು ರಾಧಾ ಎಂಬ ಹೆಸರಿನಿಂದ ವಿಖ್ಯಾತಳಾಗುವಳು. ಯೋಗಿನಿ ಮೇನೆಯು ಪಾರ್ವತಿಯ ವರದಾನದಿಂದ ತನ್ನ ಪತಿಯೊಂದಿಗೆ ಅದೇ ಶರೀರದಿಂದ ಕೈಲಾಸವೆಂಬ ಪರಮ ಪದವನ್ನು ಪಡೆಯುವಳು. ಧನ್ಯೆ ಮತ್ತು ಆಕೆಯ ಪತಿ ಜನಕ ಕುಲದಲ್ಲಿ ಉತ್ಪನ್ನನಾದ ಜೀವನ್ಮುಕ್ತ ಮಹಾಯೋಗಿ ರಾಜ ಸೀರಧ್ವಜನು ಲಕ್ಷ್ಮೀ ಸ್ವರೂಪ ಸೀತೆಯ ಪ್ರಭಾವದಿಂದ ವೈಕುಂಠಧಾಮಕ್ಕೆ ಹೋಗುವಳು. ವೃಷಭಾನುವಿನೊಂದಿಗೆ ವೈವಾಹಿಕ ಮಂಗಳ ಕಾರ್ಯ ಸಂಪನ್ನಳಾದ ಕಾರಣ ಜೀವನ್ಮುಕ್ತ ಯೋಗಿನಿ ಕಲಾವತಿಯು ತನ್ನ ಕನ್ಯೆಯ ರಾಧೆಯೊಂದಿಗೆ ಗೋಲೋಕಕ್ಕೆ ಹೋಗುವಳು. ಇದರಲ್ಲಿ ಸಂಶಯವೇ ಇಲ್ಲ. ವಿಪತ್ತಿನಲ್ಲಿ ಬೀಳದೆ ಯಾರ ಮಹಿಮೆ ಪ್ರಕಟವಾಗುತ್ತದೆ. ಉತ್ತಮ ಕರ್ಮ ಮಾಡುವ ಪುಣ್ಯಾತ್ಮ ಪುರುಷರ ಸಂಕಟವು ಕಳೆದು ಹೋದಾಗ ಅವರಿಗೆ ದುರ್ಲಭ ಸುಖದ ಪ್ರಾಪ್ತಿಯಾಗುತ್ತದೆ. ಈಗ ನೀವು ಸಂತೋಷದಿಂದ ಸದಾ ಸಂತೋಷವನ್ನು ಕೊಡುವಂತಹ ನಮ್ಮ ಇನ್ನೊಂದು ಮಾತನ್ನು ಕೇಳಿರಿ. ಮೇನೆಯ ಪುತ್ರಿ ಜಗದಂಬೆ ಪಾರ್ವತಿ ದೇವಿಯು ಅತ್ಯಂತ ದುಸ್ಸಹ ತಪಸ್ಸನ್ನಾಚರಿಸಿ ಭಗವಾನ್ ಶಿವನ ಪ್ರಿಯ ಪತ್ನಿಯಾಗುವಳು. ಧನ್ಯೆಯ ಪುತ್ರಿ ಸೀತೆಯು ಭಗವಾನ್ ಶ್ರೀರಾಮನ ಪತ್ನಿಯಾಗುವಳು ಮತ್ತು ಲೋಕಾಚಾರವನ್ನು ಆಶ್ರಯಿಸಿ ಶ್ರೀರಾಮನೊಂದಿಗೆ ವಿಹರಿಸುವಳು. ಸಾಕ್ಷಾತ್ ಗೋಲೋಕಧಾಮದಲ್ಲಿ ವಾಸಿಸುವ ರಾಧೆಯೇ ಕಲಾವತಿಯ ಪುತ್ರಿಯಾಗುವಳು. ಅವಳು ಗುಪ್ತ ಸ್ನೇಹದಲ್ಲಿ ಬಂಧಿತಳಾಗಿ ಶ್ರೀಕೃಷ್ಣನ ಪ್ರಿಯತಮೆಯಾಗುವಳು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಈ ಪ್ರಕಾರ ಶಾಪದ ನೆಪದಿಂದ ದುರ್ಲಭವಾದ ವರದಾನವನ್ನಿತ್ತು ಎಲ್ಲರಿಂದ ಪ್ರಶಂಸಿತರಾದ ಭಗವಾನ್ ಸನತ್ಕುಮಾರ ಮುನಿಗಳು ಸಹೋದರರೊಂದಿಗೆ ಅಲ್ಲೇ ಅಂತರ್ಧಾನರಾದರು. ಅಯ್ಯ, ಪಿತೃಗಳ ಮಾನಸ ಪುತ್ರಿಯರಾದ ಮೂವರು ಸಹೋದರಿಯರು ಹೀಗೆ ಶಾಪ ಮುಕ್ತರಾಗಿ ಸುಖಿಗಳಾಗಿ ಕೂಡಲೇ ತಮ್ಮ ಧಾಮಕ್ಕೆ ತೆರಳಿದರು. ಇಲ್ಲಿಗೆ ಅಧ್ಯಾಯ 1 ಮತ್ತು 2 ಸಂಪೂರ್ಣವಾಯಿತು.